ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕು ಆನ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಕೆಆರ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಸಲಾಯಿತು. ಈ ವಿಚಾರವಾಗಿ ಮಾಹಿತಿ ತಲುಪಿದ್ರೆ ಕಟ್ಟಕಡೆಯ ವ್ಯಕ್ತಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೆ ಇದೊಂದು ಮಾಹಿತಿ ಲಭ್ಯವಾಗುತ್ತೆ. ಯಾವುದೇ ಸ್ಕೀಮ್ಸ್ ಇರ್ಬೋದು, ಯಾವುದೇ ಪ್ರಯೋಜನ ಇರ್ಬೋದು, ಆ ಇಲಾಖೆಯ ಪ್ರಗತಿ ಇರ್ಬೋದು. ಇದು ಸಕಾಲದಲ್ಲಿ ಇಬ್ಬರಿಗೂ ಸಹಿತ ಮಾಹಿತಿ ವಿನಿಮಯ ಆಗಬೇಕು. ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಆಡಳಿತಾಧಿಕಾರಿಗಳಾದ ಶ್ರೀ ರಾಧಾಕೃಷ್ಣ ಅವರು ಮಾಹಿತಿ ನೀಡಿದರು. ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲಾಖೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ಮಾಹಿತಿ ಒದಗಿಸಿದರು. ಅಂಗನವಾಡಿಗಳಲ್ಲಿ ದೊರೆಯುವ ಆಹಾರದ ಬಗ್ಗೆ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಹಾಯಕ ಕೃಷಿ ನಿರ್ದೇಶಕರು, ಪಶು ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಅಂಗನವಾಡಿ ಶಿಕ್ಷಕಿಯರು ಹಾಜರಿದ್ದರು. ಪೊಲೀಸ್ ಅಬಕಾರಿ, ಚೆಸ್ಕಾಂ ಇಲಾಖೆಯಿಂದ ಸಿಬ್ಬಂದಿ ಹಾಜರಾಗಿಲ್ಲದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಸಭೆಯಲ್ಲಿ ತಿಳಿಸಿದರು. ಗ್ರಾಮ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಮೋಹನ್ ಕುಮಾರ್ ಅಚ್ಚರಡಿ ಮಾತನಾಡಿ, ಈ ಸಭೆ ಪ್ರಗತಿ ಪರಿಶೀಲನಾ ಸಭೆಯಾಗಬೇಕು. ಕೇವಲ ಸೌಲಭ್ಯಗಳ ವಿವರಣೆ ನೀಡುವಂತಾಗಬಾರದು. ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಇಲಾಖೆಯ ಹೊಂದಾಣಿಕೆ ಈ ಸಭೆ ಅಗತ್ಯವಿದ್ದು, ಮುಂದಿನ ಸಭೆಗೆ ಇನ್ನು ಅಚ್ಚುಕಟ್ಟಾಗಿ ವರದಿಯೊಂದಿಗೆ ಹಾಜರಾಗಲು ಕೋರಿದರು. ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಶೈಲಾ ಹಾಜರಿದ್ದರು. ಸದಸ್ಯರಾದ ಶ್ರೀ ಗಿರೀಶ್, ಸುರೇಶ್, ಯೋಗರಾಜ್, ಶ್ರೀಮತಿ ಶಿಲ್ಪಾ, ಶ್ರೀಮತಿ ವಿಮಲಾ, ಶ್ರೀಮತಿ ಶೋಭಾ, ಶ್ರೀಮತಿ ಹರಿಣಾಕ್ಷಿ ಹಾಜರಿದ್ದರು. ಸಹಾಯಕ ನಿರ್ದೇಶಕರು, ಪಂಚಾಯಿತಿ ಅಧ್ಯಕ್ಷರು ಹರೀಶ್ ಹಾಜರಿದ್ದರು. ಹಾಗೂ ಕಾರ್ಯದರ್ಶಿ ವೀಣಾ ಸ್ವಾಗತಿಸಿ ವಂದಿಸಿದರು. ನಮಗೆ ನಾವೇ ಒಂದು ಬಂಧನ ಹಾಕೊಂಡಿದ್ವಿ. ಆ ಬಂಧನ ನಾವು ತೆರವುಗೊಳಿಸಿ ಈಗ ನೆಮ್ಮದಿ ಇರುವಂಥ ಸಮಯದಲ್ಲಿ ಮತ್ತೆ ನಮಗೆ ಡೆಂಗ್ಯೂ ಅನ್ನೋ ಒಂದು ಅದೊಂಥರ ಮಹಾಮಾರಿನೇ ಅಂತ ಇದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಜನಗಳಿಗೆ ನಾವು ಮಾಹಿತಿನ ಕೊಡುವಂಥದ್ದು, ಇಲಾಖೆಯನ್ನು ತೊಡಗಿಸ್ಕೊಡುವಂಥದ್ದು. ಸರ್ ಅವರು ಹೇಳಿದ್ರು ಇಲಾಖೆಗಳ ಸಮನ್ವಯತೆ ಸಾಧಿಸಬೇಕು ಅಂತ. ನಾನು ಆರೋಗ್ಯ ಇಲಾಖೆ ಮಾತ್ರ ಡೆಂಗ್ಯೂನ ನಿಯಂತ್ರಣ ಮಾಡ್ತಿರೋದು ಸಾಧ್ಯವಿಲ್ಲದ ಮಾತು. ಸೊ ಸ್ಥಳೀಯ ಆಡಳಿತ ನಮಗೆ ಬಹುಮುಖ್ಯವಾದದ್ದು. ನಮಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಗೆ ಇದೇ ವಿಧಾನಸಭಾ, ಏನು ಗ್ರಾಮ ಪಂಚಾಯಿತಿ ನಮಗೆ ವಿಧಾನಸಭಾ. ಸೊ ಹಾಗಾಗಿ ನಮ್ಮ ಇಲಾಖೆಯ ಸಮನ್ವಯ ಸಾಧಿಸೋದಕ್ಕೆ ಒಂದು ವೇದಿಕೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.